ಎಲ್ಲರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಣಿಲೆ ಉಪ್ಪಿನಕಾಯಿಯನ್ನು ಯಾವ ರೀತಿ ಮಾಡೋದು ಎಂಬುದಾಗಿ ಹೇಳ್ತಾ ಇದ್ದೇನೆ. ಉಪ್ಪಿಗೆ ಹಾಕಿಟ್ಟ ಕಣಿಲೆಯನ್ನು 4 ತುಂಡಷ್ಟು ತೆಗೆದಿಟ್ಟಿದ್ದೇನೆ. 10 ಆಮಟೆಕಾಯಿಯನ್ನು ಚೆನ್ನಾಗಿ ಕಲ್ಲಿನಲ್ಲಿ ಈ ಥರ ಗುದ್ದಿ ತೆಗೆದಿಟ್ಕೊಳ್ಳಿ. ಗುದ್ದಿ ಎಲ್ಲ ಆಮಟೆಕಾಯಿಯ ಸಿಪ್ಪೆ ಈ ಥರ ಆಗಬೇಕು. ರುಚಿಗೆ 3 ಹಸಿಮೆಣಸಿನಕಾಯಿ, 2 ತುಂಡಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಎಲ್ಲವನ್ನು ಹೆಚ್ಚಿ ಒಂದು ಕಡೆ ಇಟ್ಟುಬಿಡುವ. ಹಸಿಮೆಣಸಿನಕಾಯಿ ಶುಂಠಿಯನ್ನು ತೊಳೆದು ಶುಭ್ರ ಬಟ್ಟೆಯಿಂದ ಚೆನ್ನಾಗಿ ನೀರಿನ ಅಂಶನೆಲ್ಲ ಅದ್ದಿ ತೆಗೆದು ಇಟ್ಕೊಳ್ಬೇಕು. ಉಪ್ಪಿಗೆ ಹಾಕಿಟ್ಟ ಕಣಿಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀರಿಗೆ ಹಾಕಲಿಕ್ಕಿಲ್ಲ, ಉಪ್ಪಿನ ಅಂಶ ಹಾಗೇ ಇರಲಿ. ಚೆನ್ನಾಗಿ ಹೆಚ್ಚಿ ಇಡುವ. ಉಪ್ಪಿನಕಾಯಿ ಮಾಡಲಿಕ್ಕೋಸ್ಕರ ಆಮಟೆಕಾಯಿಯನ್ನು ವರ್ಷ ಪೂರ್ತಿ ಶೇಖರಿಸಬೇಕಾದ್ರೆ ಆಮಟೆಕಾಯಿಯನ್ನು ಗುದ್ದಿ ಅದರಲ್ಲಿ ಉಪ್ಪು ಹಾಕಿ ಇಡಬೇಕು ಅಷ್ಟೇ. ಉಪ್ಪಿಗೆ ಹಾಕಿಡದ ಕಣಿಲೆಯಿಂದ ಕೂಡ ಉಪ್ಪಿನಕಾಯಿಯನ್ನು ಮಾಡಬಹುದು. ಆಗ ಮಾತ್ರ ನೀವು ಉಪ್ಪಿನಕಾಯಿಗೆ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಉಪ್ಪು ಹಾಕಿ ಇಡಬೇಕಾಗ್ತದೆ. ಇವತ್ತು ನಾನು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ, ಯಾಕಂದರೆ ಕಣಿಲೆ ಉಪ್ಪಿನ ಅಂಶ ಇದೆ, ಅದನ್ನು ನಾನು ಹೆಚ್ಚಿ ಹಾಗೆ ಹಾಕ್ತಾ ಇದ್ದೇನೆ. ಇದರ ಉಪ್ಪಿನ ಅಂಶ ಎಲ್ಲದಕ್ಕೂ ತಾಗ್ತದೆ. ಇದರೊಟ್ಟಿಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಶುಂಠಿಯನ್ನು ಕೂಡ ಹಾಕುವ. ಒಂದು ದಿನ ಇದೇ ರೀತಿ ಇದನ್ನು ಇಡಬೇಕು. ಆಗ ಮರುದಿನ ಅದು ಉಪ್ಪಿನಕಾಯಿ ಮಾಡಲಿಕ್ಕೆ ರೆಡಿ ಆಗ್ತದೆ. ವೀಕ್ಷಕರೇ, ನಿಮಗೆ ಡಿಫರೆನ್ಸ್ ಕಾಣ್ತಾ ಇರ್ಬೋದು, ಉಪ್ಪು ಹಾಗೆ ಆಮಟೆಕಾಯಿ ಎಲ್ಲ ಯಾವ ರೀತಿ ಆಗಿದೆ ಎಂಬುದಾಗಿ. ಈಗ ಒಂದು ಮಸಾಲೆಗೆ ರೆಡಿ ಮಾಡುವ. ಒಂದು ಮುಷ್ಟಿಯಷ್ಟು ಒಣಮೆಣಸು, ಹುರಿಲಿಕ್ಕಿಲ್ಲ. ಆಮೇಲೆ ಒಂದು 3-4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಸಣ್ಣ ತುಂಡು ಇಂಗು. ಕುದಿ ಆರಿದ ನೀರಿಂದ ಚೆನ್ನಾಗಿ ಇದನ್ನು ಮಸಾಲೆ ಮಾಡಿ ಇಡುವ. ಒಂದು ವೇಳೆ ಆಮಟೆಕಾಯಿ ಸಿಗದಿದ್ದರೆ ಮಾವಿನಕಾಯಿಯಿಂದ ಕೂಡ ಈ ಉಪ್ಪಿನಕಾಯಿಯನ್ನು ಮಾಡಬಹುದು. ಇಲ್ಲವಾದರೆ ಲಿಂಬೆಹಣ್ಣು ಕೂಡ ಹಾಕಬಹುದು. ಇಷ್ಟವಿದ್ದಲ್ಲಿ ಇದಕ್ಕೆ ನೀವು ಕ್ಯಾರೆಟ್, ಕಾಲಿಫ್ಲವರ್, ಎಳತು ತೊಂಡೆಕಾಯಿ ಕೂಡ ಹೆಚ್ಚಿ ಹಾಕ್ಕೊಳ್ಬಹುದು. ಮಸಾಲೆ ಕಡಿಯುವಾಗ ನಾನು ಉಪ್ಪು ಹಾಕಲಿಲ್ಲ. ಎಲ್ಲ ಬೆರೆಸಿ ಆದಮೇಲೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳುವ. ರುಚಿ ನೋಡಿ ಬೇಕಾದಲ್ಲಿ ಉಪ್ಪನ್ನು ಹಾಕ್ಕೊಳ್ಬಹುದು. ಉಪ್ಪಿನ ಅಂಶ ತೀರಾ ಕಮ್ಮಿ ಆದರೂ ಕೂಡ ಉಪ್ಪಿನಕಾಯಿ ಇಟ್ಟಲ್ಲಿಯೇ ಹಾಳಾಗ್ತದೆ. ಅದೇ ರೀತಿ ನೀರು ಕೂಡ ಶುಭ್ರವಾಗಿರಬೇಕು. ಶೇಖರಿಸಿಡುವ ಬಾಟ್ಲಿ ಕೂಡ ತುಂಬ ಶುಭ್ರವಾಗಿ ಇರಬೇಕಾಗ್ತದೆ.
ತರಕಾರಿಯನ್ನು ತೊಳೆದ ನಂತರ ಚೆನ್ನಾಗಿ ಶುಭ್ರ ಒಣ ಬಟ್ಟೆಯಿಂದ ಅದನ್ನು ಎಲ್ಲ ಅದ್ದಿ ಒಣಗಿಸಿ ಇಡಬೇಕಾಗ್ತದೆ. ಇಲ್ಲಾದರೆ ಅದರ ನೀರಿನ ಅಂಶದಿಂದ ಉಪ್ಪಿನಕಾಯಿ ಹಾಳಾಗುವ ಸಾಧ್ಯತೆ ಇದೆ. ಎಷ್ಟು ಈಸಿ ಅಲ್ವಾ? ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ರೆಸಿಪೀಸ್ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮಾತ್ರ ಮರೆಯದಿರಿ. ಎಲ್ಲರಿಗೂ ವಂದನೆಗಳು.